ಬ್ರಹ್ಮ ಮುಹೂರ್ತ ಧ್ಯಾನ ನಾವು ಮಾಡ್ತಾ ಇದ್ವಿ. ಆಯ್ತಾ. ಸೊ 21 ಅಂದ್ರೆ ಬ್ರಹ್ಮ ಮುಹೂರ್ತ ಧ್ಯಾನ 365 ದಿನಗಳ ಕಾರ್ಯಕ್ರಮ ನಡೀತಾನೆ ಇದೆ. ಈಗಾಗಲೇ 196 ದಿವಸ ಕ್ರಾಸ್ ಮಾಡಿದ್ವಿ. ಆಯ್ತಾ. ಇದರಲ್ಲಿ ಒಂದು ಬದಲಾವಣೆ ತಗೊಂಡ್ ಬರ್ತಾ ಇದೀವಿ ನಾಳೆಯಿಂದ. ಯಾಕಂದ್ರೆ ನಾವು ಪ್ರತಿನಿತ್ಯ ಇಲ್ಲಿ ಎಲ್ಲ ಪ್ರೋಗ್ರಾಮ್ ಹೆಡ್ಸ್ ಇದ್ದಾರೆ, ರೇವತಿ ಮೇಡಮ್ ಎಲ್ಲ ಇದ್ದಾರೆ. ಸೊ ನಾವೇನ್ ಮಾಡ್ಬೇಕು ಅಂದ್ರೆ ನೈಟ್ ಕಾರ್ಯಕ್ರಮ 9 ರಿಂದ 10ವರೆಗೆ ಶಾರ್ಪ್ ಕ್ಲೋಸ್ ಮಾಡಿ. ಓಕೆ, ಅಲ್ಲಿಗೆ ಬಿಟ್ರೆ ಎಲ್ಲರೂ 11 o'clock ಮಲ್ಕೊಳ್ಳಿ. ನೀವು ಪ್ರತಿಯೊಬ್ಬರು ಇಲ್ಲಿ ಇರುವಂತ 70 ಮಾಸ್ಟರ್ಸ್ ಇದ್ರೆ ಇನ್ನೂ ಹೆಚ್ಚಾಗಿ ಅಂದ್ರೆ ಯೂಟ್ಯೂಬಲ್ಲಿ ಕೇಳಿಸ್ಕೊತಾ ಇರ್ತಾರೆ. ಅವ್ರಿಗೂ ವಿನಂತಿ ಮಾಡ್ತಾ ಇದೀವಿ, ಒಂಥರ ಸೂಚನೆ ಕೊಡ್ತಾ ಇದೀವಿ. ಪ್ರತಿಯೊಬ್ಬರು ಬ್ರಹ್ಮ ಮುಹೂರ್ತ ಧ್ಯಾನದಲ್ಲಿ ಭಾಗವಹಿಸಿ. ಯಾಕಂದ್ರೆ ಈಗ ನಾವು ಒಂದು ಹೊಸ ಯೋಜನೆ ಏನಂತದ್ದು, ಬ್ರಹ್ಮ ಮುಹೂರ್ತ ಧ್ಯಾನ ಭಾಗವಾಗಿ 21 ದಿನಗಳ ಬ್ರಹ್ಮ ಮುಹೂರ್ತ ಧ್ಯಾನ ಶುರು ಮಾಡ್ತಾ ಇದ್ವಿ. 21 ದಿನಗಳ ಏನು ವಿಶೇಷತೆ ಅಂದ್ರೆ 21 ದಿನಗಳ ಸಂಕಲ್ಪ ಧ್ಯಾನ. ಬ್ರಹ್ಮ ಮುಹೂರ್ತ 21 ದಿನಗಳ ಸಂಕಲ್ಪ ಧ್ಯಾನ ಶುರು ಮಾಡ್ತಾ ಇದ್ವಿ. ಬ್ರಹ್ಮ ಮುಹೂರ್ತ ಸಮಯದಲ್ಲೇ ಮಾಡ್ಬೇಕಂತ ಅದನ್ನು. ಇನ್ನೊಂದೇನಂದ್ರೆ ನೈಟು 11 o'clock ಇಂದ ಮಲ್ಕೊಂಡಿದ್ರೆ ನಿಮ್ಗೆ 4 ಗಂಟೆವರೆಗೂ ಆಗ್ಲಿ ಅಂತ ಹೇಳ್ಬಿಟ್ಟು ಈಗ ಕಾರ್ಯಕ್ರಮ ಸಮಯ ಬದಲಾವಣೆ ಮಾಡಿದ್ವಿ. ಏನಂತಂದ್ರೆ 4 ಗಂಟೆಯಿಂದ 5 ಗಂಟೆ ಮಾಡಿದ್ವಿ. 1 ಗಂಟೆ ಸಾಕು ಅಂತ. ಆಯ್ತಾ. ಅಂದ್ರೆ 1 ಗಂಟೆ ಮಾತ್ರ ಇರ್ಲಿ ಸಮಯ. 1 ಗಂಟೆದಲ್ಲಿ ಎಲ್ಲರೂ ಚೆನ್ನಾಗಿ ಧ್ಯಾನ ಮಾಡಿಕೊಂಡು ಆ ಬ್ರಹ್ಮ ಮುಹೂರ್ತ ಸಮಯದಲ್ಲಿ ನೀವು 3:30, 3:45, ನೀವು 3:45ಗೂ ನೀವು ಎದ್ದಿದ್ರು ಹೇಳಿದ್ರು ಆರಾಮಾಗಿ 4 ಗಂಟೆಗೆ ಜೋಡಿಸ್ಕೋಬಹುದು. 4 ಗಂಟೆಯಿಂದ 5 ಗಂಟೆಗೆ ಪ್ರತಿಯೊಬ್ಬರು ಮಾಡಲಿ ಅಂತ ಹೇಳ್ತಾ ಇದ್ವಿ ಬ್ರಹ್ಮ ಮುಹೂರ್ತ. ಆಕ್ಚುಲಿ ಬ್ರಹ್ಮ ಮುಹೂರ್ತ ಯಾವಾಗಿಂದ ಸ್ಟಾರ್ಟ್ ಆಗತ್ತಂದ್ರೆ 3 ರಿಂದ 6 ಗಂಟೆವರೆಗಂತ ನಮ್ಮ ಗ್ರಂಥಗಳು ಹೇಳೋದು. ನಿಮಗೆ ಗೊತ್ತಾಗುತ್ತೆ, ನೀವು ಆ ಸಮಯದಲ್ಲಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಆ ಶಕ್ತಿ ಹೇಗಿರ್ತದ ಅಂತ. ಸೊ ಅದರ ವಿಶಿಷ್ಟತೆ ಏನು, ಅದು ಯಾಕೆ ಮಾಡಬೇಕು, ಏನು ಅಂತ ಎಲ್ಲ ವಿಷಯಗಳು ನಾಳೆ ನಾವು ನೇರವಾಗಿ ಪ್ರತ್ಯಕ್ಷವಾಗಿ ತಿಳ್ಕೊಳ್ಳೋಣ. ಎಲ್ಲರೂ ಜಾಯ್ನ್ ಆಗಿ. ಓಕೆ, ಯಾರು ತಪ್ಪದೆ ಭಾಗವಹಿಸಿ. ನಾನು ಒಂದು ವಿಶೇಷ ಟೆಕ್ನಿಕ್ ಅನ್ನು ಹಂಚಕ್ ಹೋಗ್ತಾ ಇದ್ದೀನಿ ನಾಳೆ. ಇವತ್ತು ಹಂಚಕ್ಕಾಗಲ್ಲ, ನಮ್ದು ವಿಡಿಯೋ ಇಲ್ಲ, ಅದಕ್ಕೆ ನಾನು ಅದು ಪ್ರತ್ಯೇಕವಾಗಿ ನಿಮ್ಗೆ ಹೇಳಿಕೊಡಕ್ ಸಾಧ್ಯವಿಲ್ಲ. ಸೊ ಬ್ರಹ್ಮ ಮುಹೂರ್ತ 21 ದಿನಗಳ ಸಂಕಲ್ಪ ಧ್ಯಾನದಿಂದ ಏನು ಏನು ಉಪಯೋಗ ಅಂತಂದ್ರೆ, ಇಷ್ಟುವರೆಗೂ ಮಾಡ್ತಾ ಇದೀವಲ್ಲ ಅಂತಂದ್ರೆ ಹೌದು ಮಾಡ್ತಾ ಇದ್ದೀವಿ. ಆದ್ರೆ 21 ದಿನಗಳ ಸಂಕಲ್ಪ ಧ್ಯಾನ ಒಂದು ಸಪರೇಟ್ ಆಗಿ ಯಾಕೆ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ, ಪ್ರತಿಯೊಬ್ಬರಿಗೂ ಸ್ವಲ್ಪ ಸಂಕಲ್ಪಗಳಿರ್ತವೆ. ಆಯ್ತಾ. ಆಶೆಗಳು, ಕೋರಿಕೆಗಳಾಗ್ಲಿ ಸಂಪರ್ಕ ಇರ್ತದೆ. ಆ ಸಂಪರ್ಕ ಏನಿದೆಯೋ ಆ ಸಂಕಲ್ಪ ಅನ್ನೋದು ಇಟ್ಕೊಂಡು ಒಂದು 21 ದಿನ ಒಂದು ಸಂಕಲ್ಪ ಇಟ್ಕೊಳ್ಳಿ. ಎರಡು ಜಾಸ್ತಿ ಇಟ್ಕೊಳಕ್ ಹೋಗ್ಬಿಡಿ. ನೀವು ಆ ಧ್ಯಾನ ಮಾಡಿ. ಈಗ ಮಾಡಿಸೋಂತ ಈ ಬ್ರಹ್ಮ ಮುಹೂರ್ತ ಧ್ಯಾನ ಏನಿದೆಯೋ 21 ದಿನಗಳು ಸಂಕಲ್ಪ ಧ್ಯಾನ ಮಾಡಿ ಚೆಕ್ ಮಾಡ್ಕೊಳ್ಳಿ. ಖಂಡಿತ ನಿಮ್ಗೆ ಆ ಸಂಕಲ್ಪ ನೆರವೇರ್ತದೆ. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ 21 ದಿನಗಳು ಮತ್ತೆ ಇದು ಕಂಟಿನ್ಯೂ ಆಗ್ತಾನೆ ಇರ್ತದೆ 365 ದಿನ. ಮತ್ತೆ ಇನ್ನೊಂದು ಸಂಕಲ್ಪ ಓಪನ್ ಮಾಡ್ಕೊಳ್ಳಿ. ಆಯ್ತಾ. ಇಷ್ಟು ವರ್ಕ್ ಮಾಡಿ ಸಾಕು, ಬೇಡ ಒಂದೇ ಸರಿ, ಒಂದೊಂದು ಆಗ್ಲಿ. ಜೀವನ ತುಂಬಾ ವಿಶಾಲವಾಗಿದೆ, ವಿಸ್ತಾರವಾಗಿದೆ. ಅರ್ಜೆಂಟ್ ಏನಿಲ್ಲ. ದೇರ್ ಇಸ್ ನೋ ಎಮರ್ಜೆನ್ಸಿ ಇನ್ ದ ಲೈಫ್. ಅರ್ಥ ಆಯ್ತಾ. ಒಂದು ಸಂಕಲ್ಪ, ಆರೋಗ್ಯನ, ಸಂಪಾದನ, ರಿಲೇಶನ್ಶಿಪ್ಸ, ಇಲ್ಲ ಕೆಲಸದ ಒತ್ತಡಿನ, ಕೆಲಸದ ಸಂಬಂಧಿತನ, ಮತ್ತೆ ನಿಮ್ಗೆ ಏನ್ ಬೇಕು. ಆಯ್ತಾ. ನಿಮ್ಗೆ ಏನ್ ಬೇಕೋ ಅದು ಮಾತ್ರ ಇಟ್ಕೊಳ್ಳಿ. ಒಂದು ಸಂಕಲ್ಪ ಮೇಲೆ ವರ್ಕ್ ಮಾಡಿ 21 days. ನಾವು ಮೇಲಂತ ಟೆಕ್ನಿಕ್ ಅನ್ನು ಕರೆಕ್ಟ್ ಆಗಿ ಪಾಲನೆ ಮಾಡಿ. ನಾಳೆ ಬೆಳಗ್ಗೆ ಎಲ್ಲರೂ ಜಾಯ್ನ್ ಆದ್ರೆ ನೀವೆಲ್ಲರೂ ಅವಾಗ ಹೇಳ್ಕೊಡ್ತೀವಿ. ಈಗ 4 ಗಂಟೆ ಅನ್ನೋದು ಎಲ್ಲರಿಗೂ ಸೂಕ್ತವಾದ ಸಮಯ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಗೆ 3:30, 4 ಅಂದ್ರೆ 5 ಗಂಟೆಗಳ ನಿದ್ದೆನೂ ಆಗತ್ತೆ. ಒಂದು ಕಡೆ 4:15, 5 ಗಂಟೆಗಳ ನಿದ್ದೆ ಆಗತ್ತೆ ಆರಾಮಾಗಿ. ಆಯ್ತಾ. ಅದಾದ್ಮೇಲೆ 1 ಗಂಟೆ ಈ ಸಂಕಲ್ಪ ಧ್ಯಾನ ಬ್ರಹ್ಮ ಮುಹೂರ್ತ ಸಮಯ 3 ಗಂಟೆಯಿಂದ 6 ಗಂಟೆವರೆಗೆ ಇರುತ್ತೆ, ನೆನಪಿಟ್ಕೊಳ್ಳಿ. ಓಕೆ. ಸೊ ಈ 1 ಗಂಟೆ ಧ್ಯಾನ ಮಾಡಕ್ ಮುಂಚೆ ಒಂದು ಪ್ರಕ್ರಿಯೆ ಇದೆ. ಆ ಪ್ರಕ್ರಿಯೆ ನಾಳೆ ಹೇಳಕ್ಕೆ ನಮ್ದು ಪ್ರಯತ್ನ. ಆ ಪ್ರಕ್ರಿಯೆ ಒಂದು ವಿಶಿಷ್ಟವಾದ ಪ್ರಕ್ರಿಯೆ. ನಾನು ಪ್ರಯೋಗ ಮಾಡ್ಕೊಂಡು ಕಂಡುಹಿಡ್ಕೊಂಡಿದ್ದೀನಿ. ಅದು ತಮ್ಗೆಲ್ಲರಿಗೂ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಅದು ನೀವು ಆದಷ್ಟು ಈಗೆಲ್ಲ ಹಿಂದಿ, ತೆಲುಗು, ತಮಿಳ್ ಎಲ್ಲ ಮಾಸ್ಟರ್ಸ್ ಹೇಳ್ತಾ ಇದ್ವಿ ಭಾಗವಹಿಸಕ್ಕೆ. ಎಲ್ಲರೂ ಬರ್ತಾರೆ. ಸೊ ಅಲ್ಲೇನಂದ್ರೆ ಆ ಪ್ರಕ್ರಿಯೆಯನ್ನು ನಡೆಸ್ಕೊಂಡು ನೆಕ್ಸ್ಟ್ ಧ್ಯಾನ ಮಾಡೋಣ. ಆ ವಿಶೇಷ ಪ್ರಕ್ರಿಯೆಯಲ್ಲಿ ಏನಾಗತ್ತೆ, ಒಂದು ವಿಶೇಷ ಕ್ರಿಯೆಗಳು ಮಾಡಿ ನೆಕ್ಸ್ಟು ಅಲ್ಲಿ ಸಂಕಲ್ಪ ಮಾಡಿ
ತಕ್ಷಣವೇ ಶೂನ್ಯ ಧ್ಯಾನಕ್ಕೆ ಹೋಗೋದು. ಇಲ್ಲಿ ಯಾವುದು ಮ್ಯೂಸಿಕ್ ಬರೋದಿಲ್ಲ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬ್ರಹ್ಮ ಮುಹೂರ್ತದಲ್ಲಿ ನೋ ಮ್ಯೂಸಿಕ್. 1 ಅವರ್ 1 ಅವರ್ ಧ್ಯಾನ ಅಂತ ಹೇಳ್ತಾ ಇದ್ವಲ್ಲ, 1 ಅವರ್ ಪರ್ಫೆಕ್ಟ್ ಧ್ಯಾನ ಅಷ್ಟೇ. ನೆಕ್ಸ್ಟ್ ಯಾರು ಏನು ಮ್ಯೂಸಿಕ್ ಶೇರ್ ಮಾಡೋದಿಲ್ಲ ನೆಕ್ಸ್ಟ್ ಇಂದ. ಆ ರೀತಿಯಲ್ಲಿ ಶೂನ್ಯ ಧ್ಯಾನ ಮಾಡೋದು. ಅದಕ್ಕೆ ಮುಂಚೆ ಒಂದು ಪ್ರಕ್ರಿಯೆ ಇದೆ, ಸ್ಪೆಷಲ್ ಕ್ರಿಯೆ ಇದೆ, ಅದು ನಾನು ಹೇಳ್ಕೊಡ್ತೀನಿ ನಾಳೆ. ಅದು ಮಾಡಿಕೊಂಡು ಪ್ರತಿನಿತ್ಯ ನೀವು ಯಾರ್ಯಾರು ನೆಕ್ಸ್ಟ್ ಸೆಕೆಂಡ್ ಡೇ ಇಂದ, ನಾಳೆಯಿಂದ ನಾಡಿದಿಂದ ಯಾರ್ಯಾರು ಭಾಗವಹಿಸ್ತಿರೋ ಅವರೆಲ್ಲ ಜಸ್ಟ್ ಅಲ್ಲಿ ಒಬ್ರು ಹೋಸ್ಟ್ ಇರ್ತಾರೆ, ಪಜಿಯ ಪಂಜಿ ಅಂತಿದಾರಲ್ಲ ಅವ್ರು ತಮಿಳಿಂದ. ಅವರು ಶುರು ಅಂತಂದ್ರೆ, ಸ್ಟಾರ್ಟ್ ಅಂತಂದ್ರೆ ಆ ಕ್ರಿಯೆ ಎಲ್ಲರೂ ಮಾಡ್ಕೋಬೇಕು. ಆ ಕ್ರಿಯೆ ಅವರು ಹೇಳ್ಕೊಡ್ತಾರೆ ಬೇಕಾದ್ರೆ, ಬಟ್ ಪ್ರತಿಯೊಂದು ದಿವಸ ಹೇಳ್ಕೊಡೋದು ಬೇಕಾಗಿಲ್ಲ. ಬಟ್ ಒಂದ್ಸರಿ ನಿಮ್ಗೆ ಗೊತ್ತಾಗಿದ್ರೆ, ಶುರು ಅಂತಂದ್ರೆ ನೀವು ಅದು ಆ ಕ್ರಿಯೆ ಮಾಡ್ಕೊಂಡು ಹಾಗೆ ಧ್ಯಾನ, ಶೂನ್ಯ ಧ್ಯಾನಕ್ಕೆ ಹೋಗ್ಬೇಕು. ಕೊನೆಯಲ್ಲಿ 1 ಗಂಟೆ ಆದ್ಮೇಲೆ ಓಕೆ ಅಂತಂದ್ಮೇಲೆ ನೀವು ಎದ್ಬೇಕಾಗತ್ತೆ ಅಷ್ಟೇ. ಆ ತರ ಇದು ನಮ್ಮ. ಸೊ ದಿಸ್ ಇಸ್ ವಾಟ್ ವಿ ಪ್ಲಾನ್ಡ್ ಫಾರ್ ಎ ಬ್ರಹ್ಮ ಮುಹೂರ್ತ. ಇವಾಗ ನಾಳೆಯಿಂದ ಶುರು ಅದು. ಇನ್ನು ನಾವು ಎಷ್ಟು ಸಮಯ ಹೋಗುತ್ತೋ ಅಷ್ಟು ಸಮಯ, ಅದೇ ಎಷ್ಟು ದಿನಗಳಾಗ್ಲಿ ಇದೇ ರೀತಿಯಲ್ಲಿ ಮುಂದಕ್ಕೆ ಹೋಗ್ಬೇಕಂತ ನಾವು ನಮ್ಮ ಒಂದು ಯೋಜನೆ ಮಾಡ್ತಾ ಇದೀವಿ. ಎಲ್ಲರೂ ಅದಕ್ಕೆ ಜೋಡಿಸ್ಕೊಳ್ಳಿ. ಓಕೆ, ರೈಟ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದ.